ಸ್ವರ್ಗದ ಸಿರಿಯ ನಡುವಿನ ಪಯಣ. ಕುದ್ರೆಮುಖ. ಇಲ್ಲಿಯ ಬೆಟ್ಟಗುಡ್ಡಗಳ ಚಾರಣದ ಅದ್ಭುತ ಅನುಭವ ಒಂದ್ ಕಡೆ ಆದ್ರೆ, ಕಳಸದಿಂದ ಶೃಂಗೇರಿ ಅಥವಾ ಕಾರ್ಕಳ ತಲುಪೋ ದಾರಿ ಟಾಮ್ಯಾಕ್ ಥ್ರೂ ಪ್ಯಾರಡೈಸ್ ನನ್ಗಂತೂ ತುಂಬಾನೇ ಇಷ್ಟದ ದಾರಿ. ಈ ದಾರಿಯಲ್ಲಿ ಸಾಗುವ ಅನುಭವ ಇನ್ನೊಂದ್ ಕಡೆ. ಪ್ರತಿ ವರ್ಷ ಇಲ್ಲಿರೋ ಚೆಕ್ ಪೋಸ್ಟ್ ಅಲ್ಲಿ ಒಂದು ಹಾಜರಿ ಇದ್ದೇ ಇರತ್ತೆ. ಸುಮಾರು 43 ಕಿಲೋಮೀಟರ್ನ ದಾರಿ, 1.5 ಗಂಟೆ ನಿಗದಿತ ಸಮಯ. ಕುದ್ರೆಮುಖ ನ್ಯಾಷನಲ್ ಪಾರ್ಕ್ ದಾಟಲು ಪಯಣ ಶುರುವಾದಂತೆ ಆಹ್ವಾನಿಸೋ ಸಾಲುಗಟ್ಟಿ ನಿಂತ ಗುಡ್ಡ ಬೆಟ್ಟಗಳು, ದಾರಿಯುದ್ದಕ್ಕೂ ಸಿಗುವ ಭದ್ರಾ ನದಿಯ ಬಳುಕಿನ ಹರಿವು, ನದಿಯ ಆ ಭಾಗದ ಜನರ ಬೆನ್ನೆಲುಬಾಗಿ ನಿಂತ ತೂಗು ಸೇತುವೆಗಳು, ನಿಶಬ್ದದಲ್ಲಿ ಮುಳುಗಿದ ಸುಸಜ್ಜಿತ ಊರು, ಅಲ್ಲಿಂದಲೇ ಕಾಣುವ ಕರಗಿದ ಬೆಟ್ಟಗಳು, ಆ ಬೆಟ್ಟಗಳ ಅವಶೇಷ ತುಂಬಿಟ್ಟ ಲಕ್ಯ ಡ್ಯಾಮ್. ಮಳೆ ಮಂಜು ಕಾಡಿನ ದಾರಿಯಲ್ಲಿ ಸಾಗುತ್ತಿದ್ದಂತೆ ಇನ್ನೂ ಹೆಚ್ಚು ಆಕರ್ಷಿಸೋ ಸಹ್ಯಾದ್ರಿಯ ಮಡಿಲು. ಇಲ್ಲಿರೋ ಭಗವತಿ ಅಮ್ಮನ ಗುಡಿಗೆ ಕೈ ಮುಗಿದು ಮುಂದೆ ಸಾಗಿದಂತೆ ಕಣ್ಸೆಳೆಯುವ ಕಡಂಬಿ ಜಲಪಾತ, ಹಾಗೆ ಮುಂದೆ ಇನ್ನಷ್ಟು ಜಲಪಾತಗಳು. ಜೀವ ನದಿಗಳಾದ ತುಂಗಾ, ಭದ್ರಾ, ನೇತ್ರಾವತಿಯ ಉಗಮ ಸ್ಥಾನ, ಗಂಗಾ ಮೂಲ ದಾಟಿ ಮುಂದೆ ಸಾಗಿದಂತೆ ತುಂಗಾ ನದಿ ದುಮ್ಮಿಕ್ಕುವ ಹನುಮನಗುಂಡಿ ಜಲಪಾತ. ಇಲ್ಲಿಂದ ಮುಂದೆ ಇನ್ನೊಂದು ಚಂದದ ವ್ಯೂ ಪಾಯಿಂಟ್, ಸನ್ಸೆಟ್ ಪಾಯಿಂಟ್ ಕೂಡ ಅಂತಾರೆ. ನಂತರ ಕವಲೊಡೆದ ದಾರಿ ಕಾರ್ಕಳ ಅಥವಾ ಶೃಂಗೇರಿಗೆ. ಒಂದು ಪರಿಪೂರ್ಣ ಪ್ರಕೃತಿಯ ಮಡಿಲಲ್ಲಿ ಸಾಗಿದ ಅನುಭವ. ಮತ್ತೆ ಸಿಗ್ತೀನಿ. ಬಾಯ್.